ಹಾಯ್ ನಮಸ್ಕಾರ. ನಾನು ನಿನ್ನೆ ಕಲ್ಲಡ್ಕಕ್ಕೆ ಬಂದಿದ್ದೆ. ಡ್ರಾಮಾ ಪ್ರಾಕ್ಟೀಸ್ ಇತ್ತು. ಈ ಸಲ ಗಣೇಶೋತ್ಸವಕ್ಕೆ ಡ್ರಾಮಾ ಉಂಟು. ಹಾಗೆ ಅಲ್ಲಿ ನಿನ್ನೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಎದ್ದು ಈಗ ನಡ್ಕೊಂಡು ಹೋಗ್ತಾ ಇದ್ದೇನೆ. ಇದೊಂಥರ ಅಪ್ ರೋಡು. ಈಗ ಹೋಗಿ ಮನೆಗೆ ಹೊರಟೆ. ಮಳೆ ಬರುವ ಲಕ್ಷಣ ಉಂಟು. ಬಂದರು ಸೇಫರ್ ಸೈಡ್ ಲಂಬು ಕೊಡೆ ಇದೆ. ಓಕೆ, ಬನ್ನಿ ಹೋಗುವ. ಮೊದಲು ಈ ಥರ ಎಲ್ಲ ತೋಡಲ್ಲಿ ಎಲ್ಲ ಮೀನು ಹಿಡಿತಿದ್ವಿ. ಈ ಥರ ತೋಡಲ್ಲಿ ಮೀನು ಹಿಡಿಲಿಕ್ಕೆ ಹೋಗಿ ಮನೆಯವರೊಂದು ಪೆಟ್ಟು ತಿಂದದಿದೆ ನೋಡಿ. ಇದು ಮೇಯ್ನ್ ರೋಡು. ಇದು ನಮ್ಮ ಕಲ್ಲಡ್ಕ ಪುತ್ತೂರು ಹೋಗುವಂಥ ಮೇಯ್ನ್ ರೋಡು. ಬಟ್ ಇಲ್ಲಿಂದ ಈಗ ಬಸ್ ಸಿಗ್ತದ ಗೊತ್ತಿಲ್ಲ, ನೋಡಬೇಕಂದ್ರೆ ಇಲ್ಲಿ ಬಸ್ ನಿಲ್ಲಿಸೋದಿಲ್ಲ. ಒಂದಲ್ಲಿ ಸಮುದ್ರದ ಹತ್ರ ಹೋಗಬೇಕು. ಸಮುದ್ರ ಅಂತ ಹೇಳಿದರೆ ತೋರಿಸ್ತೇನೆ, ಮುಂದೆ ಇದೆ ಸಮುದ್ರ ದೊಡ್ಡದು. ಅಲ್ಲಿ ಇಲ್ಲ, ಇಲ್ಲಿಂದ ಏನಾದರೂ ಸಿಕ್ಕಿದ್ರೆ ಹೋಗಬೇಕು. ಇದು ನಮ್ಮ ಕಲ್ಲಡ್ಕದ ಮಾರ್ಗ. ಮುಂದೆ ಸಮುದ್ರ ಹೋಟೆಲ್ ಹತ್ರ ಕಾಯಬೇಕಿತ್ತು, ಆದರೆ ಸಿಗಲಿಲ್ಲ ಪಾಪ. ತುಂಬ ಹೊತ್ತು ವೆಯ್ಟ್ ಮಾಡಿದಾಗ ಪಾಪ ಇವರೊಬ್ಬರು ಸಿಕ್ಕಿದ್ರು. ಇವರು ಕಡಬದಿಂದ ಮಂಗಳೂರು ಕಡೆ ಹೋಗೋರಂತೆ. ನನ್ನನ್ನು ನೋಡಿ ಮತ್ತೆ ಮುಂದೆ ಹೋದವ್ರು ತಿರುಗಿಸ್ಕೊಂಡು ಬಂದು ನನ್ನನ್ನು ಕರ್ಕೊಂಡು ಹೋದರು. ನೋಡಿ, ಈಗ ಫ್ಲೈಓವರ್ ಆಗಿರೋದ್ರಿಂದ ಕಲ್ಲಡ್ಕದ ಫ್ಲೈಓವರ್ ಮೇಲೆ ಹೋಗ್ತಿದ್ದೇನೆ. ಬೀಚ್ ರೋಡಿಗೆ ಒಂದು 10 ನಿಮಿಷದಲ್ಲಿ ರೀಚ್ ಆಗ್ಬೋದು. ಹಾಗೆ ಮಾತಾಡಿಕೊಂಡು ಇವ್ರು ನನ್ನನ್ನು ಪಾಪ ಬೀಚ್ ರೋಡ್ ತನಕ ಕರ್ಕೊಂಡು ಹೋದರು ಕಡಬದವರು. ಥ್ಯಾಂಕ್ ಯು ನಿಮಗೆ ಅಂತ ಹೇಳ್ತಾ ಹೋಗ್ತಾ ಇದ್ದೇವೆ. ಹಾಗೆ ರೋಡ್ ಕೆಲಸ ಎಲ್ಲ ಫಿನಿಶ್ ಆಗ್ತಾ ಬರ್ತುಂಟು. ಇನ್ನೂ ಸ್ವಲ್ಪ ಆದರೆ ಬೇಗ ಚಂದ ಮತ್ತೆ ಹೋಗ್ಬೋದು ಆ ಕಡೆ ಹೋಗೋರಿಗೆಲ್ಲ. ನೋಡಿ, ಇದು ಬೀಚ್ ರೋಡಲ್ಲಿರುವಂಥ ದೊಡ್ಡ ನದಿ ಪಾನೇರದ ಸುದೆ. ಹಾಗೆ ಬೀಚ್ ರೋಡ್ಗೆ ರೀಚ್ ಆಗಿ ಅಲ್ಲಿಂದ ನನ್ನ ಭಾವನ ಅಂಗಡಿಗೆ ಹೋಗಿ ಎಲ್ಲ ನಂತರ ನಾನು ನಮ್ಮ ಧರ್ಮಸ್ಥಳ ಹೋಗುವ ಬಸ್ಸು ಸಿಕ್ತು. ಬಸ್ಸಲ್ಲಿ ಹೊರಟೆ. ಹಾಗೆ ಗುರುವಾಯನ ಕೆರೆಯಲ್ಲಿರೋದು ನಮ್ಮ ಕಡೆ ಹೋಗುವಂಥ ಬಸ್ಸಲ್ಲಿ ಕೂತ್ಕೊಂಡೆ. ನೋಡಿ, ಇದು ಗುರುವಾಯನ ಕೆರೆ. ವಿಶಾಲ್ ಬಸ್ಸಲ್ಲಿ ಹೋದೆ. ನಮ್ಮ ಕಡೆ ವಿಶಾಲ್ ಬಸ್ ಜಾಸ್ತಿ ಮೊದಲಿಂದಲೂ. ಅಲ್ಲಿಗೆ ಹೋಗಿ ನಂತರ ಕಾಪಿನಾಡ್ಕದಲ್ಲಿ ಇಳಿದು ನಮ್ಮದು ಹೋಟೆಲ್ ಇತ್ತು, ಅಲ್ಲಿ ಹೋಗಿ ಊಟ ಮಾಡ್ಕೊಂಡೆಲ್ಲ ಹೊರಟು ಅಂತ ಒಂದು ಜ್ಯೂಸ್ ಕುಡಿದೆ. ಹಾಗೆ ಹೋಟೆಲಲ್ಲಿ ಊಟ ಮಾಡಿ ನಡ್ಕೊಂಡು ಮನೆಗೆ ಹೋಗ್ತಿದ್ದೇನೆ. ನಾನು ಓದಿದ ಶಾಲೆ 1 to 5th ಓದಿದ ಶಾಲೆ ಇದು. ಫೈನಲಿ ಮನೆಗೆ ರೀಚ್ ಆದೆ. ಸ್ವಾಗತ ಸಮಿತಿಯವರು ಎಚ್ಚರಿಕೆ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋಕ್ಕಾಗಿ ನೋಡ್ತೀನಿ. ಪ್ಯಾಕ್ ವರ್ಲ್ಡ್.